ನೋಡಿ, ಕ್ರೋಮ್ ಬಳಸುವಂತ ಎಲ್ಲರೂ ಕೂಡ ಡೇಂಜರ್ ಅಲ್ಲಿ ಇದ್ದೀರಾ. ಹೌದು ಗುರು, ನಾನು ನಿಜ ಹೇಳ್ತಾ ಇದ್ದೀನಿ. ಎಲ್ಲರ ಮೊಬೈಲ್ ಫೋನ್ ನಲ್ಲೂ ಕೂಡ ಈ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಈ ಕ್ರೋಮ್ ಏನಾದ್ರು ನಿಮ್ಮ ಮೊಬೈಲ್ ಫೋನ್ ನಲ್ಲೂ ಕೂಡ ಇದೆ, ನೀವು ಕೂಡ ಕ್ರೋಮ್ ನ ಬಳಸ್ಕೊಂಡು ಡೈಲಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಬ್ರೌಸಿಂಗ್ ಮಾಡ್ತೀರಾ ಅಂದ್ರೆ ನಾನು ಹೇಳುವಂತ ಸೆಟಿಂಗ್ಸ್ ಗಳನ್ನ ಈಗಿಂದೀಗಲೇ ನಿಮ್ಮ ಕ್ರೋಮ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಮುಗೀತು ನಿಮ್ ಕತೆ, ನಿಮ್ಮ ಫೋನ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಗುತ್ತೆ. ಬಿಕಾಸ್ ಕ್ರೋಮ್ ಅಲ್ಲಿ ಒಂದಷ್ಟು ಖತರ್ನಾಕ್ ಸೆಟಿಂಗ್ಸ್ ಗಳಿದಾವೆ. ಈ ಸೆಟಿಂಗ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿರುವಂತಹ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಕ್ಯಾಮರಾ ಆಕ್ಸೆಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಎ ಟು ಝೆಡ್ ಟ್ರ್ಯಾಕ್ ಮಾಡಿ ಹ್ಯಾಕರ್ಗೆ ವರ್ಗಾವಣೆ ಮಾಡ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಈಗಲೇ ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ ಈ ಸೆಟಿಂಗ್ಸ್ ಗಳನ್ನ ಈಗಿಂದೀಗಲೇ ಚೇಂಜ್ ಮಾಡ್ಕೊಳ್ಳಿ. ಈ ಸೆಟಿಂಗ್ಸ್ ನ ಚೇಂಜ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫೋನ್ ಕೂಡ ಸೇಫ್ ಆಗಿರುತ್ತೆ, ನಿಮ್ಮ ಕ್ರೋಮ್ ಕೂಡ ಸೇಫ್ ಆಗಿರುತ್ತೆ. ಸೆಟಿಂಗ್ಸ್ ಯಾವುದು ಅಂತ ಹೇಳಕ್ಕಿಂತ ಮುಂಚೆ ಗೊತ್ತಲ್ವಾ, ಮೊದಲು ಪೇಜ್ ನ ಫಾಲೋ ಮಾಡಿ. ಜಾಸ್ತಿ ಶೂಟ್ ಹಾಕಕ್ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಮೊದಲು ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಫೋನ್ ನಲ್ಲಿ ಕ್ರೋಮ್ ಓಪನ್ ಮಾಡ್ಕೋಬೇಕು. ಎಲ್ಲರ ಫೋನ್ ನಲ್ಲೂ ಕೂಡ ಕ್ರೋಮ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ನಿಮಗೆ ಕ್ರೋಮ್ ಓಪನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಸಿಂಪ್ಲಿ ಮೇಲ್ಗಡೆಗೆ ಸ್ವೈಪ್ ಮಾಡಿ, ಮೇಲ್ಗಡೆ ಸರ್ಚ್ ಬಾರ್ ಬರುತ್ತೆ, ಕ್ರೋಮ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಕ್ರೋಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇವಾಗ ನೋಡಿ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡಾಟೆಡ್ ಲೈನ್ ಇದೆ ನೋಡಿ ರೈಟ್ ಸೈಡ್ ನಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೆಟಿಂಗ್ಸ್ ಅಂತ ಬರುತ್ತೆ, ಆ ಸೆಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ಎಲ್ರಿಗೂ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇವಾಗ ನಾನು ಹೇಳುವಂತ ಎಲ್ಲಾ ಸೆಟಿಂಗ್ಸ್ ಗಳನ್ನ ಎ ಟು ಝೆಡ್ ಮಾಡ್ಕೊಳ್ಳಿ. ನೀವು ಮೊದಲು ನೀವೇನ್ ಮಾಡಿ, ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅಂತ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ರಿಗೂ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೆಂಡ್ ಎ ಡು ನಾಟ್ ಟ್ರ್ಯಾಕ್ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಈ ಸೆಟಿಂಗ್ ಆಫ್ ಆಗಿದೆ ಅಂದ್ರೆ ಮೊದಲು ಅದು ನಾನು ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಕಾರಣಕ್ಕೂ ನೀವು ಕ್ರೋಮ್ ನ ಬ್ರೌಸ್ ಮಾಡುವಾಗ ನಿಮ್ಮ ಒಂದು ಡೇಟಾವನ್ನ ಅಥವಾ ನಿಮ್ಮ IP ಅಡ್ರೆಸ್ ಅನ್ನ ಯಾರು ಕೂಡ ಟ್ರ್ಯಾಕ್ ಮಾಡಕ್ಕಾಗೋದಿಲ್ಲ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ್ಮೇಲೆ ನೋಡಿ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಸೇಫ್ ಬ್ರೌಸಿಂಗ್ ಅಂತ ಇರುತ್ತೆ. ಈ ಸೇಫ್ ಬ್ರೌಸಿಂಗ್ ಏನದು ಆಫ್ ಆಗಿದೆ ಅಂದ್ರೆ ಡೇಂಜರ್ ಅಲ್ಲಿ ಇದ್ದೀರಾ. ಮೊದಲು ನೀವು ಇದನ್ನ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಗೆ ಸೆಟ್ ಮಾಡಿ. ಕೆಲವೊಂದ್ಸಲ ಇದು ನೋ ಪ್ರೊಟೆಕ್ಷನ್ ಗೆ ಸೆಟ್ ಆಗಿರುತ್ತೆ, ಕೆಲವೊಂದ್ಸಲ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಗೆ ಸೆಟ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಅಂತಂದ್ರೆ ಮಿಡ್ ಲೆವೆಲ್ ಅಲ್ಲಿ ಇದೆ ನಿಮ್ಮ ಸೆಕ್ಯೂರಿಟಿ ಅಂತ. ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಹಾಕೊಂಡ್ರಿ ಅಂತಂದ್ರೆ ರಿಯಲ್ ಟೈಮ್ ಪ್ರೊಟೆಕ್ಷನ್ ಅಂತ. ಸಿಂಪ್ಲಿ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗಿತು. ಇದೇನ್ ಮಾಡುತ್ತೆ ಅಂದ್ರೆ ನೀವು ಕ್ರೋಮ್ ಅಲ್ಲಿ ಏನಾದ್ರು ಬ್ರೌಸ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಆ ವೆಬ್ಸೈಟ್ ಅಲ್ಲಿ ಏನಾದ್ರು ವೈರಸ್ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಸೆಟ್ಟಿಂಗ್ ಡಿಟೆಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಫೋನ್ಗೆ ವೈರಸ್ ಏನಾದ್ರು ಇನ್ಸ್ಟಾಲ್ ಆಗ್ತಾ ಇದೆ ಅಂದ್ರೆ ಆ ವೆಬ್ಸೈಟ್ ಅನ್ನ ಓಪನ್ ಮಾಡ್ತಿದ್ದಂಗೆ ಬ್ಲಾಕ್ ಮಾಡ್ಬಿಡುತ್ತೆ ಈ ಒಂದು ಸೆಟ್ಟಿಂಗು. ಇದರಿಂದ ನಿಮ್ಮ ಫೋನಿಗೆ ಯಾವುದೇ ರೀತಿಯಲ್ಲೂ ಕೂಡ ವೈರಸ್ ಗಳು ಇನ್ಸ್ಟಾಲ್ ಆಗೋದಿಲ್ಲ. ನಿಮ್ಮ ಮೊಬೈಲ್ ಫೋನ್ ಪಕ್ಕಾ ಸೇಫ್ ಆಗಿರುತ್ತೆ. ಮತ್ತೆ ನೀವೇನ್ ಮಾಡಿ, ಬ್ಯಾಕ್ ಬರಬೇಕಾಗುತ್ತೆ. ಕೆಳಗಡೆ ನಮಗೆ ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ಸ್ ಅಂತ ಇದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡುವಾಗ ಮೇಲ್ಗಡೆ ನೀವು ಲೈನ್ ಅನ್ನು ಓದಿರ್ಬೋದು, HTTPS ಅಂತ ಇರುತ್ತೆ. ಏನಿದು HTTPS ಅಂತಂದ್ರೆ ಆ ವೆಬ್ಸೈಟ್ ಸೆಕ್ಯೂರ್ ಆಗಿದೆ ಅಂತ. HTTPS ಅಂತ ಇಲ್ಲ ಅಂದ್ರೆ ಆ ವೆಬ್ಸೈಟ್ ಸೆಕ್ಯೂರ್ ಆಗಿಲ್ಲ ಅಂತ. ಸೊ ನೀವೇನ್ ಮಾಡಿ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಸೇಫ್ ಆಗಿರುವಂತ ವೆಬ್ಸೈಟ್ ಗೆ ಮಾತ್ರ ವಿಸಿಟ್ ಮಾಡಕ್ಕಾಗುತ್ತೆ. ಇನ್ ಕೇಸ್ ಆ ವೆಬ್ಸೈಟ್ ಸೇಫ್ ಆಗಿಲ್ಲ ಅಂತಂದ್ರೆ ಬರೀ URL ನ ವೆರಿಫೈ ಮಾಡ್ಕೊಂಡೇನೆ ಗೂಗಲ್ ಅದನ್ನ ಬ್ಲಾಕ್ ಮಾಡ್ಬಿಡುತ್ತೆ, ನಿಮ್ಮ ಫೋನ್ ಅಲ್ಲ ವೆಬ್ಸೈಟ್ ಓಪನ್ ಆಗೋದಿಲ್ಲ. ಸೊ ಈ ಸೆಟ್ಟಿಂಗ್ ಕೂಡ ಮಸ್ಟ್ ಶುಡ್ ಎಲ್ಲರೂ ಆನ್ ಮಾಡ್ಕೊಳ್ಳಿ. ಕೆಳಗೆ ಬಂದ್ರಿ ಅಂತಂದ್ರೆ ಆಕ್ಸೆಸ್ ಪೇಮೆಂಟ್ ಮೆಥಡ್ಸ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ ಏನಾದ್ರು ಆನ್ ಆಗಿದೆ ಅಂದ್ರೆ ಮೊದಲು ಆಫ್ ಮಾಡ್ಕೊಂಬಿಡಿ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಗಳನ್ನ ಬಂದು ಗೂಗಲ್ ಕ್ರೋಮ್ ಅಲ್ಲಿ ಸೇವ್ ಮಾಡಿರ್ತೀರಾ. ಸೊ ಇನ್ ಕೇಸ್ ಏನಾದ್ರು ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆ ವೆಬ್ಸೈಟ್ ನಲ್ಲಿ ಏನಾದ್ರು ಪೇಮೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಈ ಸೆಟ್ಟಿಂಗ್ ಏನಾದ್ರು ಆನ್ ಆಗಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಇನ್ಫಾರ್ಮೇಶನ್ ವೆಬ್ಸೈಟ್ ನಲ್ಲಿ ಫಿಲ್ ಆಗ್ಬಿಡುತ್ತೆ. ಇದರಿಂದ ಹ್ಯಾಕರ್ ಗಳಿಗೆ ಈಸಿಯಾಗಿ ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ಗಳು ಸಿಕ್ಬಿಡುತ್ತೆ, ಅಥವಾ ನಿಮ್ಮ ಕಾರ್ಡಿನ ಇನ್ಫಾರ್ಮೇಶನ್ ಗಳು ಕೂಡ ಸಿಗಬಹುದು. ಹಾಗಾಗಿ ನೀವೇನಾದ್ರೂ ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ನ ಗೂಗಲ್ ಕ್ರೋಮ್ ನಲ್ಲಿ ಸೇವ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸೆಟ್ಟಿಂಗ್ ನ ಆಫ್ ಮಾಡ್ಕೊಳ್ಳಿ. ಇದರಿಂದ ನೀವು ಓಕೆ ಮೇಲೆ ಕ್ಲಿಕ್ ಮಾಡೋವರೆಗೂ ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಶನ್ ನ ಯಾವುದೇ ಒಂದು ವೆಬ್ಸೈಟ್ ಅಥವಾ ಯಾವುದೇ ಅಪ್ಲಿಕೇಶನ್ ಕೂಡ ಯೂಸ್ ಮಾಡಕ್ಕಾಗೋದಿಲ್ಲ. ಈ ಸೆಟ್ಟಿಂಗ್ಸ್ ಏನಾದ್ರು ಆನ್ ಆಗಿದೆ ಅಂದ್ರೆ ಮೊದಲು ಆಫ್ ಮಾಡ್ಕೊಂಬಿಡಿ. ಇನ್ನು ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ. ಪೂರ್ತಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಸೈಡ್ ಸೆಟ್ಟಿಂಗ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಮೊದಲು ನೀವೇನ್ ಮಾಡಬೇಕು ಅಂದ್ರೆ ಪೂರ್ತಿ ಕೆಳಗೆ ಸ್ಕ್ರೋಲ್ ಮಾಡಿ. ಡೇಟಾ ಸ್ಟೋರ್ ಅಂತ ಇರುತ್ತೆ, ಈ ಡೇಟಾ ಸ್ಟೋರ್ ನ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಎಲ್ಲರೂ ಕೂಡ. ಇಲ್ಲಿ ತುಂಬಾನೇ ಡೇಟಾಗಳು ಬಂದ್ಬಿಟ್ಟು ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿದಿರ ಅಂದ್ರೆ ಆ ವೆಬ್ಸೈಟ್ ಅಲ್ಲಿ ಯಾವ್ದೆಲ್ಲ ಡೇಟಾಗಳು ಸ್ಟೋರ್ ಆಗಿದೆ ಅದೆಲ್ಲ ಬಂದು ನಿಮ್ಮ ಕ್ರೋಮ್ ಅಲ್ಲೇ ಸ್ಟೋರ್ ಆಗ್ಬಿಟ್ಟಿರುತ್ತೆ. ಇದನ್ನ ನೀವು ಡಿಲೀಟ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಫೋನ್ ಕೂಡ ಸ್ವಲ್ಪ ಫ್ರೀ ಆಗುತ್ತೆ, ನಿಮ್ಮ ಸ್ಟೋರೇಜ್ ಕೂಡ ಮುಖ್ಯತೆ, ಜೊತೆಗೆ ನಿಮ್ಮ ಫೋನ್ ಏನಾದ್ರು ಹ್ಯಾಂಗ್ ಆಗ್ತಿತ್ತು ಅಂದ್ರೆ ಅದು ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕೆಳಗಡೆ ಡಿಲೀಟ್ ಆಲ್ ಡೇಟಾ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಬೇಕು. ನಾನು ಅವಾಗ ಡಿಲೀಟ್ ಮಾಡ್ಕೊಂತಾ ಇರ್ತೀನಿ, ಇದರಿಂದ ಸ್ವಲ್ಪ ಇದೆ. ನೀವೇನಾದ್ರು ಇದು ಈ ಸೆಟ್ಟಿಂಗ್ ಚೆಕ್ ಮಾಡಲಿಲ್ಲ ಅಂತಂದ್ರೆ ತುಂಬಾ ಡೇಟಾ ಇರುತ್ತೆ, ಆ ಎಲ್ಲಾನು ಕೂಡ ಈಗಲೇ ಡಿಲೀಟ್ ಮಾಡ್ಕೊಂಬಿಡಿ. ಮೇಲ್ಗಡೆ ಬಂದ್ರಿ ಅಂದ್ರೆ ನೋಡಿ ಲೊಕೇಶನ್, ಕ್ಯಾಮರಾ, ಮೈಕ್ರೋಫೋನ್ ಅಂತ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಟ್ಟಿಂಗ್ ಗೂಗಲ್ ಕ್ರೋಮ್ ನಲ್ಲಿ. ನೋಡಿ ಗೂಗಲ್ ಕ್ರೋಮಿಗೆ ಲೊಕೇಶನ್ ಆಗಿರ್ಬೋದು, ಕ್ಯಾಮರಾ ಆಗಿರ್ಬೋದು, ಮೈಕ್ರೋಫೋನ್ ಆಗಿರ್ಬೋದು, ಈ ಯಾವುದೇ ಸೆಟ್ಟಿಂಗ್ ನ ಪರ್ಮಿಷನ್ ಕೂಡ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕ್ಯಾಮರಾ ಪರ್ಮಿಷನ್ ಬೇಕು. ನಾವು ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಮಾಡ್ತೀವಿ ಅಥವಾ ವಾಯ್ಸ್ ಕಾಲ್ ಮಾಡ್ತೀವಿ, ಹಾಗಾಗಿ ಮೈಕ್ರೋಫೋನ್ ಪರ್ಮಿಷನ್ ಕೂಡ ಬೇಕು. ವಾಟ್ಸ್ಆಪ್ ನಲ್ಲಿ ನಾವು ಫೋಟೋಸ್ ಗಳನ್ನ ಕಳಿಸ್ತೀವಿ, ಹಾಗಾಗಿ ಅವರಿಗೆ ನಮ್ಮ ಗ್ಯಾಲರಿ ಪರ್ಮಿಷನ್ ಕೂಡ ಬೇಕು. ಗೂಗಲ್ ಕ್ರೋಮ್ ನಲ್ಲಿ ನಾವು ಫೋಟೋಸ್ ಗಳನ್ನ ತಗೊಳ್ಳೋದಿಲ್ಲ, ಹಾಗಾಗಿ ಕ್ಯಾಮರಾ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಮೈಕ್ರೋಫೋನ್ ಪರ್ಮಿಷನ್ ಕೂಡ ಅವಶ್ಯಕತೆ ಇಲ್ಲ. ನಾವೇನ್ ಗೂಗಲ್ ಕ್ರೋಮ್ ಬಳಸ್ಕೊಂಡು ಫೋನ್ ಕಾಲ್ ಮಾಡ್ತೀವಿ. ಜೊತೆಗೆ ಲೊಕೇಶನ್ ಪರ್ಮಿಷನ್ ಕೂಡ ಅವಶ್ಯಕತೆ ಇಲ್ಲ ಅವ್ರಿಗೆ, ಗೂಗಲ್ ಕ್ರೋಮ್ ನವರಿಗೆ. ಹಾಗಾಗಿ ಎಲ್ಲರೂ ಕೂಡ ಈ ಸೆಟ್ಟಿಂಗ್ಸ್ ಗಳನ್ನ ಈಗಿಂದೀಗಲೇ ಬ್ಲಾಕ್ ಮಾಡಿ. ಬ್ಲಾಕ್ ಮಾಡೋದು ತುಂಬಾ ಸಿಂಪಲ್. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಆಗಿರುತ್ತೆ, ಅದನ್ನ ಆಫ್ ಮಾಡ್ಕೊಳ್ಳಿ.
ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಆನ್ ಆಗಿರುತ್ತೆ, ಆಫ್ ಮಾಡ್ಕೊಳ್ಳಿ. ಮತ್ತೆ ನೀವು ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡಿ ಈ ಸೆಟ್ಟಿಂಗು ಕೂಡ ಆನ್ ಆಗಿರುತ್ತೆ, ಇದನ್ನ ಕೂಡ ಆಫ್ ಮಾಡ್ಕೊಳ್ಳಿ. ಬರೀ ನೀವು ಆಫ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗೀತು, ಆಟೋಮೆಟಿಕ್ ಆಗೋದು ಬ್ಲಾಕ್ ಲಿಸ್ಟ್ ಆಗ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಸೆಟ್ಟಿಂಗ್ಸ್ ಗಳನ್ನ ಆನ್ ಮಾಡಲೇಬೇಡಿ ಗೂಗಲ್ ಕ್ರೋಮಿಗೆ. ಸೊ ಈ ಸೆಟ್ಟಿಂಗ್ ಆನ್ ಇದ್ರೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನೀವು ಗೂಗಲ್ ಕ್ರೋಮ್ ನಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ಡೈಲಿ ವಿಸಿಟ್ ಮಾಡ್ತಿರ್ತೀರಾ. ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ವೆಬ್ಸೈಟ್ ಸಿಂಪ್ಲಿ ನಿಮ್ಮನ್ನ ತಕ್ಷಣಕ್ಕೆ ಅಲೋ ಅಂತ ಕೇಳ್ಬಿಡುತ್ತೆ. ನೀವೇನ್ ಮಾಡ್ತೀರಾ, ಅಲೋ ಅಂತ ಒತ್ತೇ ಬಿಡ್ತೀರಾ. ಬಿಕಾಸ್ ನಾವು ಎಲ್ಲ ಅಪ್ಲಿಕೇಶನ್ ಅಲ್ಲೂ ಕೂಡ ಅಲೋ 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 ಅಂತ ಒತ್ತಿ ಅಭ್ಯಾಸ ಆಗ್ಬಿಟ್ಟಿರ್ತೀವಿ. ಅಲೋ ಅಂತ ಏನಾದ್ರು ಒಂದ್ಸಲ ಒತ್ಬಿಟ್ರೆ ಮುಗಿತು, ನಿಮ್ಮ ಲೊಕೇಶನ್ ಆಕ್ಸೆಸ್ ಆಗುತ್ತೆ ವೆಬ್ಸೈಟ್ಗೆ, ನಿಮ್ಮ ಕ್ಯಾಮ್ರಾ ಆಕ್ಸೆಸ್ ಆಗುತ್ತೆ, ನಿಮ್ಮ ಮೈಕ್ರೋಫೋನ್ ಆಕ್ಸೆಸ್ ಆಗುತ್ತೆ. ನೀವೇನ್ ಮಾಡ್ತೀರಾ, ಇದು ಗೊತ್ತೇ ಇರೋದಿಲ್ಲ, ಸಿಂಪ್ಲಿ ವೆಬ್ಸೈಟ್ ನ ಕ್ಲೋಸ್ ಮಾಡ್ತೀರಾ, ಅಂದ್ರೆ ಗೂಗಲ್ ಕ್ರೋಮ್ ನ ಕ್ಲೋಸ್ ಮಾಡ್ತೀರಾ, ಸುಮ್ಮನೆ ಆಗ್ತೀರಾ. ಬಟ್ ಆದ್ರೆ ಆ ಒಂದು ವೆಬ್ಸೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರುತ್ತೆ. ಇದರಿಂದ ನೀವು ಯಾರ ಜೊತೆಗೇನೆಲ್ಲ ಮಾತಾಡ್ತಾ ಇದ್ದೀರಾ ಅದೆಲ್ಲನೂ ಕೂಡ ಮೈಕ್ರೋಫೋನ್ ಮೂಲಕ ಕೇಳಿಸ್ಕೊಂತಿರುತ್ತೆ. ಯಾವಾಗ ಬೇಕಾದ್ರೂ ನಿಮ್ಮ ಕ್ಯಾಮ್ರಾ ಆಕ್ಸೆಸ್ ಮಾಡಬಹುದು. ಸೊ ಇದರಿಂದ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಲೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಮ ಲೊಕೇಶನ್ ಆಕ್ಸೆಸ್ ಮಾಡೋ ಮೂಲಕ ಎಕ್ಸಾಕ್ಟ್ ಆಗಿ ನೀವು ಎಲ್ಲಿದ್ದೀರಾ, ನಿಮ್ಮ ಲೊಕೇಶನ್ ಯಾವುದು ಎಲ್ಲಾನು ಕೂಡ ಹ್ಯಾಕರ್ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಿಮ್ಮ ಕ್ರೋಮ್ ಅಲ್ಲಿ ಈ ಸೆಟ್ಟಿಂಗ್ಸ್ ಗಳನ್ನ ಈಗಿಂದಲೇ ಚೇಂಜ್ ಮಾಡ್ಕೊಂಬಿಡಿ. ಇದರಿಂದ ನೀವು ಕೂಡ ಸೇಫ್ ಆಗಿರ್ತೀರಾ. ಅಫ್ಕೋರ್ಸ್ ನಿಮ್ಮ ಫೋನು ಕೂಡ ಸೇಫ್ ಆಗಿರುತ್ತೆ, ನಿಮ್ಮ ಡೇಟಾ ಕೂಡ ಸೇಫ್ ಆಗಿರುತ್ತೆ. ಕ್ರೋಮ್ ಬಳಸುವಂತ ಎಲ್ಲರೂ ಕೂಡ ಈಗಿಂದಲೇ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋವನ್ನ ಮರಿದೇನೆ ಕ್ರೋಮ್ ಬಳಸುವಂತ ಎಲ್ರಿಗೂ ಕೂಡ ತಪ್ಪದೇನೆ ಶೇರ್ ಮಾಡಿ, ಅವರು ಕೂಡ ಈ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಎಷ್ಟಾಗಿದೆ ಅಂತಂದ್ರೆ ಗೊತ್ತೇ ಇರುತ್ತೆ, ಪೇಜ್ ನ ಫಾಲೋ ಮಾಡ್ಕೊಂಡು ಎಲ್ರಿಗೂ ಕೂಡ ಮರಿದಂಗೆ ಶೇರ್ ಮಾಡ್ಕೊಳ್ಳಿ.